ವಾರ್ತೆಗಳು. ಇವತ್ತು ನಮ್ಮ ಕನ್ನಡ ದೇಶದಲ್ಲಿ ಎಗ್ಗಿಲ್ಲದೆ ಮಿತಿನೇ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ದೇಶದ ಮೇಲೆ, ಕನ್ನಡಿಗರ ಮೇಲೆ, ಕನ್ನಡ ಧರ್ಮದ ಮೇಲೆ ಮಿತಿ ಮೀರಿದ ಗೂಂಡಾಗಿರಿ, ಭಯೋತ್ಪಾದನೆ ಎಗ್ಗಿಲ್ಲದೆ ನಡೀತಾ ಇದೆ. ಈ ಭಯೋತ್ಪಾದನೆಯನ್ನ ನಮ್ಮ ಕನ್ನಡ ಧರ್ಮದ ಮೇಲೆ, ಕನ್ನಡಿಗರ ಮೇಲೆ ನಡೀತಿರುವಂತಹ ಹೊರಗಿನವರ ಭಯೋತ್ಪಾದನೆಯನ್ನ ಅತ್ಯುಗ್ರವಾಗಿ, ತೀವ್ರವಾಗಿ ನಮ್ಮ ಪಕ್ಷದಿಂದ ಖಂಡನೆ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ದೇಶದಲ್ಲಿ ಮಲಯಾಳಿ ಭಯೋತ್ಪಾದಕರು ಓಣಂ ಹಬ್ಬದ ಹೆಸರಿನಲ್ಲಿ ಗೂಂಡಾಗಿರಿ, ದಬ್ಬಾಳಿಕೆ, ಶೋಷಣೆ, ಮಾದಕ ವಸ್ತುಗಳು ಸೇವನೆ ಮಾಡಿಕೊಂಡು ಭಯೋತ್ಪಾದಕ ಕೆಲಸಗಳು ಮಾಡ್ತಿದ್ದಾರೆ ಇಲ್ಲಿ ಕರ್ನಾಟಕ ದೇಶದಲ್ಲಿ. ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು. ಹಾಗೆ ಈ ತೆಲುಗು ಭಯೋತ್ಪಾದಕರು ಚಿತ್ರಮಂದಿರಗಳ ಹತ್ರ ಕನ್ನಡಿಗರ ಮೇಲೆ, ಕನ್ನಡ ಪರ ಸಂಘಟನೆಗಳ ಮೇಲೆ ಮೊಚ್ಚು ತಗೊಬರ್ತಾರೆ, ಕತ್ತಿಗಳು ತಗೊಬರ್ತಾರೆ, ಕತ್ತರಿಸ್ತೀವಿ, ಚುಚ್ತೀವಿ, ಹಾಕೊಂಡು ಚುಚ್ತೀವಿ, ತಿವಿ ಅನ್ಕೊಂಡ್ ಬರ್ತಾರಲ್ಲ, ಎಂತಹ ಭಯೋತ್ಪಾದಕರು. ಹಾಗೆ ಹಿಂದಿ ಭಯೋತ್ಪಾದಕರು, ಈ ಹಿಂದಿ ಭಯೋತ್ಪಾದಕರು ಇಷ್ಟು ದಿನ ಸಾಮಾನ್ಯ ಜನತೆ ಹಿಂದಿ ಮಾತಾಡ್ತಾ ಹೊಡಿತಾ ಇದ್ರು, ಚುಚ್ಚುತ್ತಾ ಇದ್ರು, ಏನನ್ನ ದಬ್ಬಾಳಿಕೆ, ಶೋಷಣೆ ಏನನ್ನ ಮಾಡ್ತಿದ್ರು. ಇವ್ರು ಮಾಡೋದಲ್ಲದೆ, ಇವ್ರು ಹೊಡಿದಲ್ಲದೆ, ಇವರೇ ಕೊಲೆ ಮಾಡಕ್ ಬರೋದಲ್ಲದೆ, ಮತ್ತೆ ನಮ್ಮ ಸಾಮಾನ್ಯ ಜನ, ನಮ್ಮ ಕನ್ನಡಿಗರ ಮೇಲೆ ದೂರು ಕೊಡ್ತಾ ಇದ್ರು. ಆದ್ರೆ ಮೊನ್ನೆ ಒಂದು ಘಟನೆ ನಡೀತು. ರಕ್ಷಣಾ ಇಲಾಖೆ ಒಬ್ಬ ಉಪ ನಿರೀಕ್ಷಕರ ಮೇಲೇನೆ ಒಬ್ಬ ಹಿಂದಿ ಭಯೋತ್ಪಾದಕ ದಾಳಿ ಮಾಡೋದು ಕಡಿಮೆ ಅಷ್ಟೇ. ಆ ಹೆಣ್ಮಗಳ ಮೇಲೆ ಅಷ್ಟು ಕಿರ್ಚಾಟ ಅರ್ಚಾಡಿದ ಅವನು. ಸರ್ಕಾರ ಇಂಥ ಉಗ್ರವಾದ ವಿರುದ್ಧ ಇಂಥ ಭಯೋತ್ಪಾದಕ ಏನ್ ಕಠಿಣ ಕ್ರಮ ಕೈಗೊಂಡಿದೆ? ದಿನ ಬೆಳಗಾದ ಒಂದೊಂದು ಘಟನೆಗಳು ವರದಿಯಾಗ್ತಾ ಇದೆ. ಕರ್ನಾಟಕದಲ್ಲಿ, ನಮ್ಮ ಕನ್ನಡ ದೇಶದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅಂತ ಕನ್ನಡಿಗರು ಸಂಶಯ ಪಡ್ತಾ ಇದ್ದಾರೆ, ಅನುಮಾನ ಪಡ್ತಿದ್ದಾರೆ. ಸಮಸ್ತ ಕನ್ನಡ ಬಂಧುಗಳು ಹೇಳ್ತಿದ್ದಾರೆ ಈ ವಿಚಾರನ. ಮತ್ತೆ ಕಾನೂನು ತಳಹದಿಗೆ ತರಬೇಕು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂದ್ರೆ ಇಂತಹ ಹಿಂದಿ ಭಯೋತ್ಪಾದಕರು, ತೆಲುಗು ಭಯೋತ್ಪಾದಕರು, ಮಲಯಾಳಿ ಭಯೋತ್ಪಾದಕರು ಅಥವಾ ಹೊರಗಿನವರು ಯಾವುದೇ ಭಯೋತ್ಪಾದಕನೇ ಇದ್ರು ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಸಚಿವರೇ, ಈ ಘಟನೆಗಳೆಲ್ಲ ನೋಡ್ತಿದ್ರೆ ನಮಗೆ ಒಂದು ಸಂಶಯ, ಅನುಮಾನ ಮೂಡ್ತಾ ಇದೆ. ಬೇಕಾದಂಗೆ ನಮ್ಮ ಕನ್ನಡ ಧರ್ಮದ ವಿರುದ್ಧ, ಕನ್ನಡ ದೇಶದ ವಿರುದ್ಧ, ಕನ್ನಡಿಗರ ವಿರುದ್ಧ ನಡೆತಿರುವಂತ ಒಂದು ಷಡ್ಯಂತ್ರ ಅನಿಸುತ್ತೆ ಇದನ್ನು ನೋಡ್ತಿದ್ರೆ. ಈ ಕೂಡಲೇ ತತ್ಕ್ಷಣ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಅದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಇಂತಹ ಒಂದು ಭಯೋತ್ಪಾದನೆಯನ್ನ ಮಟ್ಟ ಹಾಕಲಿಕ್ಕೆ ಕನ್ನಡ ದೇಶದಲ್ಲಿ
1 ಲಕ್ಷ ಸೈನಿಕರನ್ನ ನಿಯೋಜನೆ ಮಾಡಬೇಕು, ನೇಮಕ ಮಾಡ್ಕೊಳ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಆ 1 ಲಕ್ಷ ಸೈನಿಕ ನಿಯೋಜನೆ ಮಾಡಿದ್ರೆ ಅವಾಗ ಪರಭಾಷಿಕರು ನಡೆಸುವಂತ ಭಯೋತ್ಪಾದನೆ ಮಟ್ಟ ಹಾಕ್ಬೋದು. ಈ ಕೂಡಲೇ ಸರ್ಕಾರ ಈ ವಿಚಾರದಲ್ಲಿ ತತ್ಕ್ಷಣ ಕ್ರಮ ತಗೊಂಡು ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಈ ಭಯೋತ್ಪಾದನೆ ಮಟ್ಟ ಹಾಕೋದಕ್ಕೆ ಯಾವ ಕಾರಣಕ್ಕಾಗ್ತಿದೆ, ಯಾವ ರೀತಿ ಷಡ್ಯಂತ್ರ ನಡೀತಿದೆ, ಯಾರು ಷಡ್ಯಂತ್ರ ಮಾಡ್ತಿದೆ ಅಂತ ಬಿಟ್ಟು ತನಿಖೆ ಮಾಡಿಸ್ಬೇಕು. ತನಿಖೆ ಮಾಡಿ 1 ಲಕ್ಷ ಸೈನ್ಯ, 1 ಲಕ್ಷ ಇರುವಂತಹ ಒಂದು ದೊಡ್ಡ ಸೈನ್ಯ ರಚನೆ ಮಾಡಬೇಕು, ಸ್ಥಾಪನೆ ಮಾಡ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.